ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಅಕೌಂಟೆನ್ಸಿ ನಾವು 2 ಅಂಕದ ಸೆಕ್ಷನ್ನಲ್ಲಿ ನಮಗೆ ಎಷ್ಟು ಕೇಳ್ತಾರೆ? 1 2 3 4 5 ಕೊಟ್ಟಿರ್ತಾರೆ. ನೀವು 3 ಬರಿಬೇಕಾಗುತ್ತೆ. ಆ 3 ಏನಿದೆಯಲ್ಲ ನಿಮಗೆ 6 ಅಂಕ ಬರುತ್ತೆ. ಇಲ್ಲಿ ನಾನು ಕೆಲವೊಂದು ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ನಾನು ನಿಮಗೆ ನೀಡುತ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಂಡು ಅಭ್ಯಾಸ ಮಾಡಿ. ಇವೇ ಕ್ವಶನ್ಸ್ ನಿಮಗೆ ಇದರೊಳಗಿಂದು ಕ್ವಶನ್ಸ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಾನೆ. MCQ ಕ್ವಶನ್ ಮತ್ತು ನಿಮ್ಮದು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮತ್ತು ಒನ್ ವರ್ಡ್ ಕ್ವಶನ್. ಇಲ್ಲಿದೆ ನೋಡಿ, ಒನ್ ವರ್ಡ್ ಕ್ವಶನ್ ಇದೆಲ್ಲ ಕವರ್ ಆಗುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಆಲ್ ಡಿಸ್ಟ್ರಿಕ್ಟ್ದು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೇನೆ. ಅಂದರೆ ಪ್ರಿಪೇರ್ಡ್ರಿ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಮಾಡಿದ್ದೇನೆ. ಅದರೊಳಗಿಂದು ಮಿನಿಮಮ್ ಒಂದು 6 ಅಥವಾ 7 ನೋಡ್ಕೊಂಡು ಹೋಗ್ರಿ. ನಿಮಗೆ ಈ ಒಂದು ಅಂಕದ ಪ್ರಶ್ನೆ ಎಲ್ಲ ಕವರ್ ಆಗುತ್ತೆ. ನೋಡೋಣ, ನಾ ಮಾಡ್ತೀನಿ ಆಯಿತಾ. ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಆಗಿರ್ಬೋದು ಮತ್ತು MCQ ಕ್ವಶನ್ ಮೇಲೆ ಒಂದೇ ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ ವಿಡಿಯೋ ಮಾಡಿ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ಆಯಿತಾ. 1ನೇ ಅಧ್ಯಾಯದಲ್ಲಿ ನಿಮಗೆ ಯಾವುದು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ 1ನೇ ಅಧ್ಯಾಯ ಡಿಲೀಟ್ ಮಾಡಲಾಗಿದೆ. ನಿಮಗೆ ಎಲ್ಲರಿಗೂ ಗೊತ್ತಿದೆ. ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಪ್ರಾಬ್ಲಮ್ ಇರೋದಿಲ್ಲ. 12 ಅಂಕದ ಪ್ರಶ್ನೆಯಲ್ಲಿ ಡಿಲೀಟ್ ಮಾಡಿದ್ದಾರೆ. ನಿಮಗೆ ಎಲ್ಲರಿಗೂ ಗೊತ್ತಿದೆ. ನಾನು 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ಡ್ ಮೆಸೇಜ್ ಹಾಕಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ, 1ನೇ ಅಧ್ಯಾಯ ನಿಮಗೆ ಬೇಸಿಕ್ ಪಾರ್ಟ್ನರ್ಶಿಪ್. ಓಕೆ, ಈ ಒಂದು ಅಧ್ಯಾಯದಲ್ಲಿ ನೋಡಿ ಯಾವ ಒಂದು ನಿಮಗೆ ಇಲ್ಲಿ ಒಂದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ ಈ ಒಂದು ಅಧ್ಯಾಯ ಮೇಲೆ ಆಯಿತಾ. 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಯಾವುದು ಇದರೊಳಗೆ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಫೈನ್ ಪಾರ್ಟ್ನರ್ಶಿಪ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಪಾರ್ಟ್ನರ್ಶಿಪ್ ಈಸ್ ದ ರಿಲೇಷನ್ಸ್ ಬಿಟ್ವೀನ್ persons who have agreed to share the profit of the business carried on by all or any of them acting for all. ಈ 2 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್. ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು? ಸ್ಟೇಟ್ ಎನಿ 2 ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಆಯಿತಾ. 2 or more ಪರ್ಸನ್ ಅಗ್ರಿಮೆಂಟ್ ಬಿಟ್ವೀನ್ ಪರ್ಸನ್ ಅಂತ. ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಕೇಳಬಹುದು. ಯಾವ ಒಂದು ಪ್ರಶ್ನೆ ಅಂದರೆ ಇಲ್ಲಿದೆ ನೋಡಿ, ನೇಮ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಈ ಒಂದು ಪ್ರಶ್ನೆ ಎಕ್ಸ್ಪೆಕ್ಟೇಷನ್ ಇದೆ ಆಯಿತಾ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಆಲ್ ಪಾರ್ಟ್ನರ್ಸ್ ಆಯಿತಾ. ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ಪಾರ್ಟ್ನರ್ಸ್ ಅಂತ. ಇದರೊಳಗೆ ಇನ್ನೊಂದು ಪ್ರಶ್ನೆ ನಿಮಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ಇಲ್ಲಿದೆ ನೋಡಿ, ಸ್ಟೇಟ್ ಎನಿ 2 ಫೈನಲ್ ಅಕೌಂಟ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಆಯಿತಾ. ಬಿಸ್ನೆಸ್ ಬ್ಯಾಲೆನ್ಸ್ ಶೀಟ್. ಇದು ಎಕ್ಸ್ಪೆಕ್ಟೇಷನ್ 2029ನಲ್ಲಿ ಹಿಂಗೆ ಹೋದ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ 2022-23ನಲ್ಲಿ ಹಿಂಗೆ ಎಲ್ಲ ಕೇಳ್ದಂಗೆ ಇದೆ ಇದು ನೋಡಿನಿ. ಸೊ ಅದಕ್ಕೆ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಅದೇ ರೀತಿ ನಿಮಗೆ ಎಲ್ಲರೂ ಗೊತ್ತಿದೆಯಲ್ಲ, ಇದು ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಆಯಿತಾ. ಈಕ್ವಲಿ, ನಾಟ್ ಈಕ್ವಲಿ ಆಯಿತಾ, ನಾಟ್ ಅಲೌಡ್ ಅವೇ. ಇವಾಗ ನಿಮಗೆ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ, ಈ ಒಂದು ಪ್ರಶ್ನೆ ನೋಡ್ಕೊಳ್ರಿ. ಯಾವುದೋ ಒಂದು ಪ್ರಶ್ನೆ ಅಂದರೆ ಇಲ್ಲಿದೆ ನೋಡಿ, ಸ್ಟೇಟ್ ಎನಿ 2 ಫೀಚರ್ಸ್. ಇಲ್ಲಿ ಹೇಳಿದ್ದೇನೆ ಇದು. ವಾಟ್ ಆರ್ ದ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದ ಪಾರ್ಟ್ನರ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್. ಇದು ವಾಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ರೆ ಇಲ್ಲಿ ಏನು ಅದೇ ಬರೆದು ಬಿಡ್ರಿ, ನಡೆಯುತ್ತೆ, ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇವಾಗ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಮತ್ತೆ 2 ಮಾರ್ಕ್ಸ್ ಕೇಳಲಾಗೋದು? 4ನೇ ಅಧ್ಯಾಯ ರಿಟೈರ್ಮೆಂಟ್. ಈ ಒಂದು ರಿಟೈರ್ಮೆಂಟ್ ಅಧ್ಯಾಯದಲ್ಲಿ ನಿಮಗೆ 2 ಮಾರ್ಕ್ಸ್ ಒಂದು ಕೇಳ್ತಾರೆ. ರಿಟೈರ್ಮೆಂಟ್ ಆಫ್ ಡೆತ್. ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಯಾವುದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ? ಇಲ್ಲಿ ನೋಡಿ. ಓಕೆ, ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು? ವಾಟ್ ಈಸ್ ಗೇನ್ ರೇಷಿಯೋ. ಇಲ್ಲಿ ನಾನು ಗೇನ್ ರೇಷಿಯೋಗೆ ಆನ್ಸರ್ ನೋಡಿ. ಗೇನ್ ರೇಷಿಯೋ ಈಸ್ ದ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಟೂಲ್ ಆಯಿತಾ. ಪ್ರಾಫಿಟ್ ಆ್ಯಂಡ್ ಲಾಸ್, ರಿಮೈನಿಂಗ್ ಪಾರ್ಟ್ನರ್ಸ್ ಏನಿದೆಯಲ್ಲ ನಾವು ಕ್ಯಾಲ್ಕುಲೇಷನ್ ಇಸ್ ಕಾಲ್ಡ್ ಗೇನ್ ರೇಷಿಯೋ. ಓಕೆ, ಎನಿ 2 ಸರ್ಕಮ್ಟನ್ಸ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಪಾರ್ಟ್ನರ್ ರಿಟೈರ್ ಓಲ್ಡ್ ಏಜ್, ಇಲ್ಲಾಂದರೆ ಬ್ಯಾಡ್ ಹೆಲ್ತ್ ಆಗಿರ್ಬೋದು, ಇನ್ಕ್ಯಾಪಬಲ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು. ಅಥವಾ ಈ ಒಂದು ಪ್ರಶ್ನೆ, ನೇಮ್ ಎನಿ 2 ಮೆಥಡ್ಸ್ ಆಫ್ ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಎವರೇಜ್ ಪ್ರಾಫಿಟ್ ಮೆಥಡ್ ಆಗಿರ್ಬೋದು, ಕಾನ್ಸೆಪ್ಟ್ ಆಫ್ ಗುಡ್ವಿಲ್ ಆಗಿರ್ಬೋದು, ಮೆಥಡ್ ಆಫ್ ಗುಡ್ವಿಲ್ ವ್ಯಾಲ್ಯೂಯೇಷನ್ ಆಗಿರ್ಬೋದು, ರಿವ್ಯಾಲ್ಯೂಯೇಷನ್ ಮೆಥಡ್ ಆಗಿರ್ಬೋದು. ಒಂದು ನಿಮಗೆ ಬರುತ್ತೆ. 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಒಳಗೆ ನಿಮಗೆ ಒಂದು 2 ಅಂಕದ ಪ್ರಶ್ನೆ ಯಾವುದಂದರೆ ನೋಡಿ, ಜರ್ನಲ್ ಎಂಟ್ರೀಸೇ ಕೇಳ್ತಾನೆ. ನಿಮಗೆ ಹೆಚ್ಚಾಗಿ ಯಾವುದು ಜರ್ನಲ್ ಎಂಟ್ರೀಸ್ ಕೇಳ್ತಾನೆ? ಜರ್ನಲ್ ಎಂಟ್ರೀಸ್ ಆನ್ ಟ್ರಾನ್ಸ್ಫರ್, ಅಸೆಟ್ ರಿಲೈಸೇಷನ್, ಇಲ್ಲಾಂದರೆ ಅಸೆಟ್ ಟೇಕನ್ ಓವರ್ ಆಯಿತಾ. ಅಸೆಟ್ ಟೇಕನ್ ಓವರ್ ಇಲ್ಲಾಂದರೆ ಲಯಬಿಲಿಟಿ, ಇದೆಲ್ಲ ಇಲ್ಲಿದೆ ನೋಡಿ. ಪಾರ್ಟ್ನರ್ಸ್ ಲೋನ್. ಈ ಒಂದು ನಿಮಗೆ ಜರ್ನಲ್ ಎಂಟ್ರೀಸ್ ಇದರೊಳಗೆ 3ರಲ್ಲಿ ಯಾವುದಾದ್ರು ಒಂದು ಬರ್ಬೋದು. ಇಲ್ಲಾಂದರೆ ನಾನು ನಿಮಗೆ ಹೇಳ್ತೇನೆ, ಆನ್ಸರ್ ಹೇಳ್ತೇನೆ, ಇಲ್ಲಿ ವೇಟ್ ಮಾಡಿರಿ. ಈ ಒಂದು ಯಾವ ಒಂದು ಪ್ರಶ್ನೆ ನಿಮಗೆ ಡೈರೆಕ್ಟಾಗಿ ಪ್ರಶ್ನೆ ಕೇಳ್ಬೋದು. ಯಾವುದು? ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಓಕೆ, ವಾಟ್ ಈಸ್ ದ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಕೇಳ್ಬೋದು ನಿಮಗೆ ಡೈರೆಕ್ಟಾಗಿ ಕ್ವಶನ್. ವಾಟ್ ಈಸ್ ರಿಲೈಸೇಷನ್ ಅಕೌಂಟ್ ಅಂತ ಕೇಳ್ಬೋದು. ರಿಲೈಸೇಷನ್ ಅಕೌಂಟ್ ಈಸ್ ದ ಅಕೌಂಟ್ ವಿಚ್ ಪ್ರಿಪೇರ್ಡ್ ಎಟ್ ದ ಟೈಮ್ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಓಕೆ, ಫರ್ಮ್ ಅಸರ್ಟೈನ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ರಿಲೈಸೇಷನ್ ಆಫ್ ಅಸೆಟ್ ಆ್ಯಂಡ್ ಇದು ಪೇಮೆಂಟ್ ಆಫ್ ಲಯಬಿಲಿಟೀಸ್ ಅಂತ. ಇಷ್ಟೇ ಆನ್ಸರ್. ಅದೇ ರೀತಿ ಡಿಫ್ರೆನ್ಸ್ ಕೇಳಿದರೆ ಆಯಿತಾ, ಒಂದು ವೇಳೆ ನಿಮಗೆ ಡಿಫ್ರೆನ್ಸ್ ಕೇಳಿದರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ನಿಮಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಳಿದ್ದೇನೆ, ನಿಮಗೆ ಕಾಣಿಲ್ವಾ? ಇಲ್ಲಿ ನೋಡಿ, ಬಿಸ್ನೆಸ್ ಈಸ್ ನಾಟ್ ಕ್ಲೋಸ್ಡ್ ಅಂತ ಡಿಸಲ್ಯೂಷನ್ ಪಾರ್ಟ್ನರ್ಶಿಪ್ನಲ್ಲಿ
ಆಯಿತಾ. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಬಿಸ್ನೆಸ್ ಈಸ್ ಕ್ಲೋಸ್ಡ್ ಅಂತ, ಇಲ್ಲಿ ನಾಟ್ ಕ್ಲೋಸ್ಡ್. ಇಲ್ಲಿ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಆರ್ ರಿವ್ಯಾಲ್ಯೂಡ್, ಎಲ್ಲಿ ಡಿಸೊಲ್ಯೂಷನ್ ಪಾರ್ಟ್ನರ್ಶಿಪ್ನಲ್ಲಿ, ಇಲ್ಲಿ ಫರ್ಮ್ನಲ್ಲಿ ಅಸೆಟ್ ಆರ್ ಶೋಲ್ಡ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಪೇಡ್ ಅಪ್ ಅಂತ, ಆಯಿತಾ. ಹಿಂಗೆ ಓಕೆ. ವಾಟ್ ಈಸ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್? ಓಕೆ, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಇಸ್ ಮೀನ್ಸ್ ಸಮ್ ಆಫ್ ದ ಪಾರ್ಟ್ನರ್ಸ್ ಟರ್ಮಿನೇಟ್ ಓಕೆ ದೇರ್ ಕನೆಕ್ಷನ್ ವಿತ್ ದ ಫರ್ಮ್ ಆ್ಯಂಡ್ ರಿಮೈನಿಂಗ್ ಪಾರ್ಟ್ನರ್ಸ್ ವಿಲ್ ಬಿ ಕಂಟಿನ್ಯೂಯಿಂಗ್ ದ ಬಿಸ್ನೆಸ್ ಆಫ್ ದ ಫರ್ಮ್ ಅಂತ ಈ ಒಂದು ಪ್ರಶ್ನೆ. ಮತ್ತು ಈ ಒಂದು ಪ್ರಶ್ನೆಗೆ ಸಿಂಪಲ್ ಆಗಿ ಆನ್ಸರ್ ನೋಡ್ಕೊಳ್ಳಿ, ಆಯಿತಾ. ಇವಾಗ ನೋಡಿ, ಇಲ್ಲಿ ನಿಮಗೆ ಜರ್ನಲ್ ಎಂಟ್ರೀಸೇ, ನನ್ನ ಪ್ರಕಾರ ಜರ್ನಲ್ ಎಂಟ್ರೀಸೇ ನಿಮಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ಅಸೆಟ್ ಟೇಕನ್ ಓವರ್, ಆಯಿತಾ. ಗಿವ್ ದ ಜರ್ನಲ್ ಎಂಟ್ರೀಸ್ ಫಾರ್ ದ ಅಸೆಟ್ ಟೇಕನ್ ಬೈ ಪಾರ್ಟ್ನರ್ಸ್ ಇನ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಇದಕ್ಕೆ ನೋಡಿ ಡಿಸೊಲ್ಯೂಷನ್ ಆಫ್ ಫರ್ಮ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ರಿಲೈಸೇಷನ್ ಅಕೌಂಟ್. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ರಿಲೈಸೇಷನ್ ಅಕೌಂಟ್, ಇದು ಅಸೆಟ್ ಟೇಕನ್ ಓವರ್ದು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ರಿಲೈಸೇಷನ್ ಅಕೌಂಟ್, ಬೀಯಿಂಗ್ ಮನೇಲಿ ಏನು ಬರೀಬೇಕು, ಬೀಯಿಂಗ್ ಅಸೆಟ್ ಟೇಕನ್ ಓವರ್ ಅಂತ ಬರೀಬೇಕು. ಇವಾಗ ಅದೇ ಒಂದು ವೇಳೆ ಈ ಒಂದು ಪ್ರಶ್ನೆ ಕೇಳ್ಬೋದು, ಲಯಬಿಲಿಟಿ ಟೇಕನ್ ಓವರ್. ಗಿವ್ ದ ಜರ್ನಲ್ ಎಂಟ್ರೀಸ್ ಫಾರ್ ಲಯಬಿಲಿಟಿ ಟೇಕನ್ ಓವರ್ ಬೈ ಪಾರ್ಟ್ನರ್ಸ್ ಆನ್ ಡಿಸೊಲ್ಯೂಷನ್ ಆಫ್ ಫರ್ಮ್. ಇದಕ್ಕೆ ಆನ್ಸರ್ ಆಗಿರುತ್ತೆ ರಿಲೈಸೇಷನ್ ಅಕೌಂಟ್ ಡೆಟರ್ ಟು ಓಕೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಉಲ್ಟಾ, ಆಯಿತಾ. ಅದೇ ರೀತಿ ಇಲ್ಲಿ ಗಿವ್ ದ ಜರ್ನಲ್ ಎಂಟ್ರೀಸ್ ಫಾರ್ ಟ್ರಾನ್ಸ್ಫರಿಂಗ್ ಆ್ಯಂಡ್ ಅಸೆಟ್, ಈ ಒಂದು ಪ್ರಶ್ನೆ ಕೂಡ ಆಯಿತಾ, ರಿಲೈಸೇಷನ್ ಅಕೌಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ರಿಲೈಸೇಷನ್ ಅಕೌಂಟ್ ಡೇಟರ್ ಟು ಅಸೆಟ್ ಅಕೌಂಟ್, ಬೀಯಿಂಗ್ನಲ್ಲಿ ಬರೀಬೇಕು ಟ್ರಾನ್ಸ್ಫರ್ ಆಫ್ ಅಸೆಟ್ ಅಂತ. ಓಕೆ, ಇಲ್ಲಿ ಬೀಯಿಂಗ್ನಲ್ಲಿ ಲಯಬಿಲಿಟಿ ಟೇಕನ್ ಓವರ್ ಅಂತ. ಅದೇ ರೀತಿ ಈ ಒಂದು ಪ್ರಶ್ನೆ ಗಿವ್ ದ ಜರ್ನಲ್ ಎಂಟ್ರೀಸ್ ಫಾರ್ ದ ಪೇಮೆಂಟ್ ಆಫ್ ಪಾರ್ಟ್ನರ್ಸ್, ಆಯಿತಾ, ಲೋನ್ ಆರ್ ಡಿಸೊಲ್ಯೂಷನ್ ಆಫ್ ಫರ್ಮ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಡೇಟರ್ ಟು, ಆಯಿತಾ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಈ ರೀತಿ 7th ಚಾಪ್ಟರ್ನಲ್ಲಿ ಒಂದು 2 ಮಾರ್ಕ್ಸ್ ಕೇಳ್ತಾನೆ. ಯಾವುದು ಇಂಪಾರ್ಟೆಂಟ್ ಇವಾಗ? ಎಸ್, 7th ಚಾಪ್ಟರ್ನಲ್ಲಿ ಒಂದು 2 ಮಾರ್ಕ್ಸ್ ಕೇಳ್ತಾನೆ. ಯಾವುದು ಒಂದು 7th ಚಾಪ್ಟರ್ನಲ್ಲಿ 2 ಮಾರ್ಕ್ಸ್ ಅಂದರೆ ವಾಟ್ ಈಸ್ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಪ್ರಶ್ನೆ. ಇದಕ್ಕೆ ಆನ್ಸರ್ ಅಂಡರ್ ಸಬ್ಸ್ಕ್ರಿಪ್ಷನ್ ಮೀನ್ಸ್ ನಂಬರ್ಸ್ ಆರ್, ಆಯಿತಾ, ನಂಬರ್ಸ್ ಆಫ್ ದ ಶೇರ್ಸ್ ಅಪ್ಲೈಡ್ ಫಾರ್ ದ ಲೆಸ್ ದೆನ್ ಓಕೆ ನಂಬರ್ಸ್ ಫಾರ್ ದ ವಿಚ್ ಅಪ್ಲಿಕೇಶನ್ ಹ್ಯಾವ್ ಬಿನ್ ಇನ್ವೈಟೆಡ್ ಫಾರ್ ಸಬ್ಸ್ಕ್ರಿಪ್ಷನ್ ಅಂತ. ವಾಟ್ ಈಸ್ ಓವರ್ ಸಬ್ಸ್ಕ್ರಿಪ್ಷನ್ ಅಂತ. ಇದಕ್ಕೆ ಓವರ್ ಸಬ್ಸ್ಕ್ರಿಪ್ಷನ್ ಮೀನ್ಸ್ ಅಪ್ಲಿಕೇಶನ್ ಆರ್ ಮೋರ್ ಶೇರ್ಸ್ ಆರ್ ರಿಸೀವ್ಡ್ ಅಂತ ಇಷ್ಟೇ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಕಂಪನಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಲಿಮಿಟೆಡ್ ಲಯಬಿಲಿಟಿ, ಓಕೆ, ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್ ಅಂತ. ಅದೇ ರೀತಿ ನಿಮಗೆ 7ನೇ ಅಧ್ಯಾಯ ಫೈನಾನ್ಷಿಯಲ್ ಆಫ್ ಕಂಪನಿ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 2 ಮಾರ್ಕ್ಸ್. ಯಾವುದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೋಡಿರಿ, ಫೈನಾನ್ಷಿಯಲ್ ಇನ್ಫಾರ್ಮೇಷನಲ್ಲಿ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು? ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಆಯಿತಾ. ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ಸ್ಟೇಟ್ ಎನಿ 2 ಬೆನಿಫಿಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಸಿಸ್ ಆಫ್ ಪ್ರಾಸ್ಪೆಕ್ಟಿವ್ಸ್ ಇನ್ವೆಸ್ಟರ್ಸ್. ಅದೇ ರೀತಿ ರಿಪೋರ್ಟೆಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ. ಇಲ್ಲಾಂದರೆ ಈ ಒಂದು ಪ್ರಶ್ನೆ ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಸ್ಟೇಟ್ಮೆಂಟ್, ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದಕ್ಕೆ ಆನ್ಸರ್ ರಿಕಾರ್ಡೆಡ್ ಫ್ಯಾಕ್ಟ್ಸ್, ಅದೇ ರೀತಿ ಅಕೌಂಟಿಂಗ್, ಓಕೆ, ಕನ್ವರ್ಸೇಷನ್ ಫಾಲೋಡ್ ಅಂತ. ಅದೇ ರೀತಿ ಅಬ್ಜೆಕ್ಟಿವ್ ಕೇಳ್ತಾನೆ ಒಂದೊಂದು ಬಾರಿ. ಅಬ್ಜೆಕ್ಟಿವ್ ಇಂಪಾರ್ಟೆಂಟ್. ಟು ಪ್ರೊವೈಡೆಡ್ ಇನ್ಫಾರ್ಮೇಷನ್ ಅಬೌಟ್ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್, ಆಯಿತಾ. ಟು ಪ್ರೊವೈಡೆಡ್ ಇನ್ಫಾರ್ಮೇಷನ್ ಅಬೌಟ್ ಎಕನಾಮಿಕ್ ರಿಸೋರ್ಸ್ ಅಂತ ಬರೀರಿ ಸಾಕು. ಗಿವ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೇಳ್ಬೋದು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ದ ಬೇಸಿಸ್ ಫಾರ್ಮಲ್ ಆನ್ಯುವಲ್ ರಿಪೋರ್ಟ್ ಥ್ರೂ ವಿಚ್ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಕಮ್ಯುನಿಕೇಟ್ಸ್ ಓಕೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಟು ಇಟ್ ಇಸ್ ಓನರ್ಸ್ ಆ್ಯಂಡ್ ವೇರಿಯಸ್ ಅದರ್ ಎಕ್ಸ್ಟರ್ನಲ್. ಕ್ಯಾಶ್ ಫ್ಲೋ ಅಧ್ಯಾಯ ಮೇಲೆ ನಿಮಗೆ ಒಂದು 2 ಮಾರ್ಕ್ಸ್. ಯಾವುದು? ರೈಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಪ್ರಿಪೇರಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳಿದಾನೆ. ಇದರೊಳಗೆ ಈ ಒಂದು ಪ್ರಶ್ನೆ ಕೇಳ್ಬೋದು, ಇಲ್ಲಾಂದರೆ ಅದೇ ರೀತಿ ಇಲ್ಲಿ ನೋಡಿ, ಈ ಪ್ರಶ್ನೆ ನಿಮಗೆ ಗೊತ್ತಿದ್ದಲ್ಲ. ಇದಕ್ಕೆ ಆನ್ಸರ್ ICA, ಓಕೆ, ICAI. ಇದಕ್ಕೆ ಆನ್ಸರ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ, ನಿಮಗೆ ಗೊತ್ತಿದೆಯಲ್ಲ. ಅದೇ ರೀತಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ 2 ಅಂಕದ ಪ್ರಶ್ನೆಯಲ್ಲಿ. ರೈಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಪ್ರಿಪೇರಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಲ್ಲಿ ಕೇಳಿದ ನೋಡಿ. ಅದೇ ಪ್ರಶ್ನೆ ಟು ಪ್ರೊವೈಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋ, ಅದೇ ರೀತಿ ಟು ಅಸೆರ್ಟನ್ ಅಮೌಂಟ್ ಆ್ಯಂಡ್ ಸರ್ಟನ್ಲಿ ಕ್ಯಾಶ್ ಫ್ಲೋ. ನಿಮಗೆ ಇದೇ ಬರಿಬೇಕಂತ ಏನಿಲ್ಲ, ನೀವು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಆ ರೀತಿ ಬರೆದ್ರೆ ಕೂಡ ಓಕೆ. ಮೆನ್ಷನ್ ಎನಿ 2 ಆಕ್ಟಿವಿಟೀಸ್ ವಿಚ್ ಆರ್ ಕ್ಲಾಸಿಫೈಡ್ ಆಸ್ ಪರ್ AS3. ಇದಕ್ಕೆ ಆನ್ಸರ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಆಪರೇಟಿಂಗ್ ಆಕ್ಟಿವಿಟೀಸ್, ಓಕೆ, ಇದು ಆನ್ಸರ್ ಆಗಿರುತ್ತೆ ನಿಮಗೆ. ರೈಟ್ ಎನಿ 2 ಎಕ್ಸಾಂಪಲ್ ಫಾರ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಇದಕ್ಕೆ ಆನ್ಸರ್ ಕ್ಯಾಶ್ ಪ್ರೊಸೀಡ್ ಫ್ರಾಮ್ ಇಶ್ಯೂಯಿಂಗ್ ಡೆವೆಂಚರ್, ನೋಡಿ, ಡಿವಿಡೆಂಡ್ ಪೇಡ್ ಆನ್ ಇಕ್ವಿಲಿಟಿ ಶೇರ್ ಕ್ಯಾಪಿಟಲ್ ಅಂತ. ಆಯಿತಾ, ನಿಮಗೆ ಇಷ್ಟು ನಿಮಗೆ 2 ಮಾರ್ಕ್ಸ್ ಕ್ವಶನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳ್ಬೋದು, ಡೈರೆಕ್ಟ್ ಕ್ವಶನ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ದ ಸ್ಟೇಟ್ಮೆಂಟ್ ವಿಚ್ ಶೋಸ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ದ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್ ವೇರಿಯಸ್ ಆಕ್ಟಿವಿಟೀಸ್ ಆಫ್ ದ ಕಂಪನಿ, ಇಷ್ಟೇ, ಆಯಿತಾ. ಮತ್ತು ಅದೇ ರೀತಿ ಈ ಒಂದು ಪ್ರಶ್ನೆ ನಿಮಗೆ ಆನ್ಸರ್ ಗೊತ್ತಿದೆಯಲ್ಲ. ಯಾವುದು? ಇದು DRR ಅಂದರೆ ಡಿವೆಂಚರ್ ರಿಡೆಂಪ್ಷನ್ ರಿಸರ್ವ್. ಇದು 1 ಅಂಕದ ಪ್ರಶ್ನೆಯಲ್ಲಿ. ಸೊ ಇವಾಗ ಚಾಪ್ಟರ್ ವೈಸ್ ನಾನು ನಿಮಗೆ MCQ ಕ್ವಶನು ಮತ್ತು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕ್ವಶನ್ 1 ವರ್ಡ್ ಕ್ವಶನ್ ಕೊಡ್ಕೊತ ಹೋದರೆ ಅದು ನಿಮಗೆ ಭಾಳ ಮತ್ತೆ ಗೊಂದಲ ಹಿಡುತ್ತೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಏನು ಲಿಂಕ್ ಕೊಟ್ಟಿರ್ತೀನಲ್ಲ
ಆ ಒಂದೇ ವಿಡಿಯೋ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ 20 ಮಾರ್ಕ್ಸ್ ಬಂದೇ ಬರುತ್ತೆ. ಅಲ್ಲಿ ಮಿನಿಮಮ್ ಒಂದು 6-7 ಮಾಡಲ್ ಕ್ವಶನ್ ಪೇಪರ್ ಸಾಲ್ಯೂಷನ್ ಮಾಡ್ಕೊಳ್ಳಿ. ಅಂದರೆ MCQ ಕ್ವಶನ್ ನೋಡ್ಕೊಳ್ಳಿ, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ಕೊಳ್ಳಿ, ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡ್ಕೊಳ್ಳಿ, ಒನ್ ವರ್ಡ್ ಕ್ವಶನ್ ನೋಡ್ಕೊಳ್ಳಿ, ಸಾಕು ಆಯಿತಾ. ಅಷ್ಟೇ ನೋಡ್ಕೊಂಡ್ರೆ ಸಾಕು. ಇಲ್ಲಿ 2 ಮಾರ್ಕ್ಸ್ ಹೇಳಿದ್ದೇನೆ, ಇದರೊಳಗಿಂದ ಬಿಟ್ಟು ಯಾವುದು ಬರಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಕೆಳಗಡೆ ಪ್ರಾಬ್ಲಮ್ಸ್ಗಳು ಸಾಲ್ಯೂಷನ್ ಮಾಡಿದ್ದು ಲಿಂಕ್ ಕೊಟ್ಟಿರ್ತೇನೆ ಆಯಿತಾ. 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಕ್ವಶನ್ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.